ಎಲ್ಲರಿಗೂ ನಮಸ್ಕಾರ. ಪದಗಳು ಹೊಸ ಲೋಕವನ್ನೇ ಸೃಷ್ಟಿ ಮಾಡುತ್ತೆ. ಪದ ಪದ ಸೇರಿ ವಾಕ್ಯಗಳಾಗ್ತವೆ, ವಾಕ್ಯಗಳು ಒಂದು ಪುಸ್ತಕಗಳಾಗ್ತವೆ. ಪುಸ್ತಕ ಬರೆಯೋದಂದರೆ ಅದು ಅಷ್ಟು ಸಾಮಾನ್ಯವಾದ ಕೆಲಸವಲ್ಲ. ಆದರೆ ಅಂತಹ ಅಸಾಮಾನ್ಯ ಕೆಲಸವನ್ನು ಸಾಮಾನ್ಯಗೊಳಿಸಿರುವಂಥದ್ದು ಸೂರ್ಯ ಫೌಂಡೇಶನ್ ಸ್ಪಾರ್ಕ್ ಅಕಾಡೆಮಿ. ನಾನು ಯಶೋಧ ಗಾಜ್ಘಾಟ್, ಟೀಚರ್, ಬಂಗಾರಪೇಟೆ ತಾಲೂಕು, ಕೋಲಾರ ಡಿಸ್ಟಿಕ್. ನಾನು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊತಾ ಇದ್ದೀರಾ? ನಾನು ಕೂಡ ಒಂದು ಪುಸ್ತಕವನ್ನು ಬರೆದಿದ್ದೇನೆ. ಹಾಗಾಗಿಯೇ ನಾನು ನನ್ನ ಪುಸ್ತಕ ನನ್ನ ಹೆಮ್ಮೆ ಅಂತ ಹೇಳ್ಕೊತೇನೆ. ನಾನು ಬರೆದಿರುವಂತಹ ಒಂದು ಪುಸ್ತಕದ ಶೀರ್ಷಿಕೆ ಹೀಗಿದೆ, ಧ್ವನಿ ಏರಿಳಿತದ ಸ್ವರೂಪಗಳು ಅಂತ. ಈ ಧ್ವನಿ ಏರಿಳಿತದ ಸ್ವರೂಪಗಳು ಈ ವಿಷಯವನ್ನು ಕೊಟ್ಟು ನಮ್ಮ ಕೈಯಲ್ಲಿ ಬರೆಸಿರುವಂಥದ್ದು ನಮ್ಮ ಮಹೇಶ್ ಸರ್ ಅವರು ಹಾಗೂ ಸತೀಶ್ ಸರ್ ಅವರು. ಇವರು ನಾವು ಮಾತೆಂಬ ಜ್ಯೋತಿರ್ಲಿಂಗ ಒಂದು ತರಬೇತಿಗೆ ಸೇರಿದ ನಂತರ 6 ದಿನಗಳ ಒಂದು ತರಬೇತಿನಲ್ಲಿ, ಈ ಪುಸ್ತಕದ ಒಂದು ತರಬೇತಿನಲ್ಲಿ ನಮಗೆ ಈ ಒಂದು ವಿಷಯವನ್ನು ಕೊಟ್ಟು ಬರೆಯಲು ತಿಳಿಸಿದಾಗ ನಾವು ಅನೇಕ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡಿಕೊಂಡು ಕೂತಿದ್ದಾಗ ನಮಗೆ ಸಿಕ್ಕಿರೋವಂಥದ್ದು, ನಮಗೆ ದೊರಕಿಸಿಕೊಟ್ಟಂಥದ್ದು ಸಾಹಿತಿಗಳನ್ನು. ಯಾಕಂದರೆ ನಾವು ಪ್ರಪ್ರಥಮ ಬಾರಿಗೆ ನಾವು ಬರೆಯುವಾಗ ಅದು ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಒಂದು ಕಲ್ಪನೆ ನಮಗಿರೋದಿಲ್ಲ. ನಾವು ಅನೇಕ ವಿಷಯಗಳನ್ನು ಸಂಗ್ರಹ ಮಾಡಿರ್ಬೋದು, ಆದರೆ ಯಾವ ರೀತಿಯಾಗಿ ನಾವು ಜೋಡಿಸ್ಕೊಬೇಕು, ಎಲ್ಲಿ ತಪ್ಪಾಗಿದೆ, ಎಲ್ಲಿ ಒಂದು ಸರಿಪಡಿಸಬೇಕು ಅನ್ನೋವಂಥ ಒಂದು ಕಾನ್ಸೆಪ್ಟು ನಮಗಿರೋದಿಲ್ಲ. ಆದರೆ ಅನೇಕ ಪುಸ್ತಕಗಳನ್ನು ಬರೆದಿರುವಂತಹ ಸಾಹಿತಿಗಳನ್ನು ನಮ್ಮ ಜೊತೆಗೆ ನಮ್ಮ ಒಂದು ಮಾರ್ಗದರ್ಶನಕ್ಕಾಗಿ ಕೊಟ್ಟಾಗ ನಮ್ಮ ಪುಸ್ತಕ ಎಷ್ಟು ಒಂದು ಉತ್ಕೃಷ್ಟವಾಗಿ ಬರುತ್ತೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿ ನಮಗೆ ಸಿಕ್ಕಂತಹ ಮಾರ್ಗದರ್ಶಕರು ಮುಷಪ್ಪ ಸರ್ ಅಂತ. ಅವರು ನಾವು ಬರೆದಂತಹ ಒಂದು ಸ್ಕ್ರಿಪ್ಟ್ನಲ್ಲಿರುವಂತಹ ಒಂದು ಕಾಮ, ಒಂದು ಫುಲ್ ಸ್ಟಾಪ್ ಇರ್ಬೋದು, ಅಥವಾ ಒಂದು ಎಕ್ಸ್ಕ್ಲಮೇಟರಿ ಚಿಹ್ನೆ ಇರ್ಬೋದು, ಅಥವಾ ಒಂದು ಅಕ್ಷರ, ಒಂದು ಪದ, ಪ್ರತಿ ಒಂದೊಂದನ್ನು ಅಚ್ಚುಕಟ್ಟಾಗಿ ಒಂದು ಸೂಕ್ಷ್ಮವಾಗಿ ಅದನ್ನು ಗಮನಿಸಿ ನಮಗೆ ಮಾರ್ಗದರ್ಶನ ನೀಡಿದರು. ಅವರು ಆ ಮಾರ್ಗದರ್ಶನದಿಂದ ನಾವು ಇಂದು ಒಂದು ಉತ್ತಮವಾಗಿರುವಂಥ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇದಾದ ನಂತರ ಪುಸ್ತಕವನ್ನು ಬಿಡುಗಡೆ ಮಾಡುವಂತಹ ಒಂದು ಡೇಟ್ ಅನೌನ್ಸ್ ಆಯಿತು, 23/11/2025 ಅಂತ. ಆ ಒಂದು ಡೇಟ್ ಅನೌನ್ಸ್ ಆದಮೇಲೆ ನಾವು ಈ ಪುಸ್ತಕವನ್ನು ಬರೆದಂಥವರು ಪುಸ್ತಕವನ್ನು ಬಿಡುಗಡೆ ಮಾಡೋಣ, ಆ ಒಂದು ಶಿಕ್ಷಕರ ಮಹಾಸದನದಲ್ಲಿ ಬಿಡುಗಡೆ ಅಂತಂದರೆ ಅದೇನು ಒಂದು ಕಡಿಮೆ ಮಾತಾ? ಆ ಒಂದು ಸದನದಲ್ಲಿ ಬಿಡುಗಡೆ ಮಾಡಬೇಕಾದ್ರೆ ಎಷ್ಟೊಂದು ಭಾಗ್ಯವನ್ನು ಹೊಂದಿರಬೇಕು ಅನ್ನುವಂಥದ್ದನ್ನು ನಾವು ಮನಗಂಡಂಥವರು ಪುಸ್ತಕವನ್ನು ಬಿಡುಗಡೆ ಮಾಡೋಣ, ಈ ಪುಸ್ತಕ ಒಂದು ಕಡೆ ಇರಲಿ, ಹಾಗೆಯೇ ಪುಸ್ತಕವನ್ನು ಪ್ರಕಟ ಮಾಡೋಣ ಅಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಂತಹ 19 ಕಲಿಕಾರ್ಥಿಗಳು ಈ ಪುಸ್ತಕವನ್ನು ಬರೆದಿದ್ದರೂ ಸಹ ಪುಸ್ತಕಗಳನ್ನು ಬಿಡುಗಡೆ ಮಾಡಲು ನಾವು ಸಿದ್ಧರಾದೆವು. ನನ್ನ ಪುಸ್ತಕ ಡಾಕ್ಟರ್ ರೇಣುಕಾ ಪ್ರಸಾದ್ ಸರ್ ಅವರಿಗೆ ಕೊಟ್ಟಾಗ, ಅಂದರೆ ಅವರು ಲೇಔಟ್ ಮಾಡಿ ಆ ಪುಸ್ತಕಗಳನ್ನು ಅಲ್ಲೇ ಪ್ರಿಂಟ್ ಮಾಡಿಸ್ಕೊಂಡು ಬಂದು ನಮಗೆ ಕೊಟ್ಟಿದ್ದಾರೆ. ಅವರ ಒಂದು ಏನದು ಸಂಕಲ್ಪ ಬಹಳ ದೊಡ್ಡದು. ಯಾಕಂದರೆ ಒಬ್ಬ ಸಾಹಿತಿಗಳಿಗೆ ಇನ್ನೊಬ್ಬರು ಸಾಹಿತಿಗಳಾಗಬೇಕು, ಲೇಖಕರಾಗಬೇಕು ಅನ್ನೋವಂಥ ಒಂದು ಮನೋಭಿಲಾಷೆ ಹೆಚ್ಚಾಗಿರುತ್ತೆ. ಹಾಗಾಗಿಯೇ ಅವರು ನಮಗೆ ಪುಸ್ತಕಗಳನ್ನು ಒಂದು ಪ್ರಿಂಟ್ ಮಾಡಿಸ್ಕೊಂಡು ಬಂದು ನಮಗೆ ಕೊಟ್ಟರು. ಈ ಒಂದು ಸದಾವಕಾಶ, ಸುವರ್ಣಾವಕಾಶಗಳೆಲ್ಲವೂ ನಮಗೆ ಲಭಿಸಿದ್ದು ಸ್ಪಾರ್ಕ್ ಅಕಾಡೆಮಿ ಕಡೆಯಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನಮ್ಮ ಪ್ರತಿಯೊಂದು ಹೆಜ್ಜೆನಲ್ಲೂ ನಾವು ಎಷ್ಟು ಅಧ್ಯಾಯ ಬರೆದಿದ್ದೀವಿ, ಮತ್ತು ಎಷ್ಟು ಅರ್ಧ ಮುಗಿಸಿದ್ದೀವ, 70% ಮುಗಿಸಿದ್ದೀವ, 100% ಮುಗಿಸಿದ್ದೀವ, ಇವೆಲ್ಲವನ್ನು ನಮಗೆ ಫಾಲೋ ಅಪ್ ಮಾಡ್ತಾ ಇದ್ದಂಥದ್ದು ನಮ್ಮ ಕಲ್ಪನಾ ನಾಯಕಮ್ಮ ಅವರು ಈ ಒಂದು ಫಾಲೋ ಅಪ್ ಮಾಡಿ ನಮ್ಮನ್ನು ಬೇಗ ಪುಸ್ತಕವನ್ನು ಬರೀಬೇಕು ಅನ್ನೋವಂತಹ ಆಸೆಯನ್ನು ಅವರು ಹುಟ್ಟಿಸ್ತಾ ಇದ್ದರು. ಪ್ರತಿಯೊಂದು ಮೀಟಿಂಗ್ನಲ್ಲೂ ನಿಮ್ಮದೆಷ್ಟಾಗಿದೆ, ಅವ್ರದ್ದೆಷ್ಟಾಗಿದೆ ಅಂತ ಕೇಳಿದಾಗ ಈ ಪರ್ಸೆಂಟೇಜ್ ಇವತ್ತು ಇಷ್ಟಿದೆ ಅಂತಂದರೆ ನಾನು ಬೇರೆಯೇ ಪರ್ಸೆಂಟೇಜ್ ಹೇಳಬೇಕು, ನಾನು ಜಾಸ್ತಿ ಪರ್ಸೆಂಟೇಜ್ ಹೇಳಬೇಕು ಅಂತಹ ನಮ್ಮಲ್ಲೇ ಒಂದು ಸ್ಪರ್ಧಾತ್ಮಕವಾಗಿರುವಂಥ ಮನೋಭಾವನೆಯನ್ನು ಹೆಚ್ಚಿಸಿದಂಥವರು ಕಲ್ಪನಾ ನಾಯಕಮ್ಮ. ಹಾಗೆಯೇ ನಾವು ಪುಸ್ತಕವನ್ನು ಬಿಡುಗಡೆ ಮಾಡಿದಂತಹ ಒಂದು ಸದನದಲ್ಲಿ ಅನೇಕ ಸಾಹಿತಿಗಳು, ಹಾಗೆಯೇ ಸಾವಿರಾರು ಒಂದು ಜನರ ಎದುರಿನಲ್ಲಿ ಈ ಪುಸ್ತಕವನ್ನು, ಅಂದರೆ ನಮ್ಮ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದು ಒಂದು ತುಂಬ ಹರ್ಷದಾಯಕವಾಗಿರುವಂತಹ ಸಂಗತಿಯಾಗಿದೆ.
ಇಂತಹ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲು ನಮಗೆ ಒಂದು ಅವಕಾಶವನ್ನು ನೀಡಿದ ಸ್ಪಾರ್ಕ್ ಅಕಾಡೆಮಿ ಹಾಗೂ ಸೂರ್ಯ ಫೌಂಡೇಶನ್ಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.